ಬೇವು ಬೆಲ್ಲ ತಿಂತಾ ಇದೀನಿ. ಅದಕ್ಕೆ ತಾನೇ ನೀನು ಬರೋದು. ಹೆಂಗಿರುತ್ತೆ ಅದನ್ನೇ ಹೇಳ್ತಾ ಅಲ್ವಾ, ಮನೆ ನೋಡ್ಬಿಟ್ಟು ಯಾರೋ ಜಡ್ಜ್ ಮಾಡ್ಬೇಡಿ. ಏನಪ್ಪ ನಾಲೆಜ್ ಇರ್ತೀರಾ ನನಗೆ. ಇನ್ಸ್ಟಾಗ್ರಾಮ್ ಇಂದ ಇವತ್ತು ನಾನು ಊಟ ಮಾಡ್ತಾ ಇದ್ದೀನಿ. ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಲಿಕ್ಕಿ ರಚ್ಚು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಯುಗಾದಿದಾಗಿರುತ್ತೆ. ಫಸ್ಟ್ ಆಫ್ ಆಲ್ ನಾಡಿನ ಸಮಸ್ತ ಜನತೆಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗೆ ಹೇಳ್ಬೇಕಂದ್ರೆ ಇದು ನನ್ನ ಫೇವ್ರೆಟ್ ಹಬ್ಬ ಗೈಸ್, ಇದು ಮತ್ತೆ ದಸರಾ. ಯುಗಾದಿ ಏನಕ್ಕೆ ವಿಶೇಷ ಅಂದ್ರೆ ನನಗೆ 2 ಸತಿ ತಿನ್ಬಿಟ್ಟು ಇವತ್ತು ಕ್ಲಾರಿಟಿಯಾಗಿ ಅರ್ಥ ಆಯ್ತು, ಇದು ನನ್ನ ಲೈಫ್. ಹಂಗಂತಲ್ಲ, ನನಗೆ ನೀವು ಗೊತ್ತಿರೋ ಹಾಗೇನೆ ಮುಂಚೆನ ಫಾಲೋ ಮಾಡ್ತಿದ್ರೆ ನಂಗೆ ಸಮ್ಮರ್ ಇಷ್ಟ. ಸೊ ಯುಗಾದಿ ಟೈಮಲ್ಲಿ ಎಲ್ಲ ಚಿಗುರುತ್ತಲ್ಲ ಗೈಸ್, ಇಲ್ಲ ಎಲ್ಲ, ಅದಕ್ಕೆ ನನಗೆ ಚೆರಿ ಬ್ಲಾಸಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೋಸ್ಕರ ಜಾಸ್ತಿ ನನಗೆ ಯುಗಾದಿ ಹಬ್ಬ ಅಂದರೆ ಇಷ್ಟ. ಆ್ಯಂಡ್ ನನ್ನ ಬ್ಲಾಗ್ ಲಾಸ್ಟ್ ಇಯರ್ ಯುಗಾದಿ ಬ್ಲಾಗ್ ಸಿಕ್ಕಾಪಟ್ಟೆ ಚೆನ್ನಾಗಿ ಹೊಡಿತು. ಅದಾದ್ಮೇಲೆ ಅದು ಹೊಡಿತು. ನನಗೆ ಯಾರು ಇಲ್ಲ, ನನ್ನ ಅವಶ್ಯಕತೆ ಯಾರಿಗೂ ಇಲ್ಲ. ಅದೇ ಹೈಯೆಸ್ಟ್ ವ್ಯೂಸ್ ಇರೋದು. ಆ್ಯಂಡ್ ಈ ಸತಿ ನಮ್ಮ ಮನೇಲಿ ಅಷ್ಟು ಜನ ಇಲ್ಲ, ಬಿಕಾಸ್ ಲಾಸ್ಟ್ ಇಯರ್ ಅಂದರೆ ಹೊಸ ಮನೆ ಅಲ್ವಾ. ಸೊ ಎಲ್ಲರೂ ಬಂದಿದ್ರು ಹೊಸ ಮನೆ ಫಸ್ಟ್ ಹಬ್ಬ ಯುಗಾದಿ ಹಬ್ಬ. ನಮಗೆ ಮೊದಲನೇ ವರ್ಷದ ಹಬ್ಬ ಅಲ್ವಾ ಇದು. ಸೊ ಇಟ್ ಈಸ್ ನ್ಯೂ ಇಯರ್ ಫಾರ್ ಅಸ್. ಸೊ ಇವಾಗ ಮನೆ ಹಳೇದಾಗಿತ್ತು. ಸೊ ಜನ ಕೂಡ ಕಮ್ಮಿ ಆಗೋದು. ಸೊ ನಾನು ಆನೆಸ್ಟಾಗಿ ಹೇಳ್ಬೇಕಂದ್ರೆ ನನಗೆ ಲಾಸ್ಟ್ ಇಯರ್ ಯುಗಾದಿ ಹಬ್ಬಕ್ಕೆ ಬರೀ ಬೆಲ್ಲ ತಿಂದಿದೆ. ನೀವು ತಪ್ಪು ಮಾಡಿಬಿಡಿ. ಐ ಡೋಂಟ್ ನೋ, ನಂಬಿಕೆ ಅಲ್ಲ ನಂಗೆ ಗೊತ್ತಿಲ್ಲ, ಬಟ್ ನಾನು ನಂಬ್ತೀನಿ. ಬರೀ ಬೆಲ್ಲ ತಿಂದಿದೆ. ಯಾಕಂದರೆ ನಾನು ಅನ್ಕೋತಿದ್ದೆ, ಅನ್ವಿತಾ ಇಷ್ಟು ವರ್ಷ ಆದರೂ ನಾನು ಕಷ್ಟ ಬಿದ್ದಿದ್ದು ಸಾಕು, ಬೆಲ್ಲ ತಿಂದ್ಬಿಟ್ಟು ಬರೀ ಒಳ್ಳೇದೇ ಆಗಲಿ ನನಗೆ ಅಂತ. ಬಟ್ ದೇವ್ರಾಣೆ ಲಾಸ್ಟ್ ಇಯರ್ ಅಷ್ಟು ಇಯರ್ ನನ್ನ ಲೈಫಲ್ಲಿ ಯಾವುದೂ ಇಲ್ಲ, ಸಿಕ್ಕಾಪಟ್ಟೆ ಹೊಡೆದ ತಿಂದಿದ್ದೀನಿ. ಸೊ ಅಟ್ಲೀಸ್ಟ್ ಈ ವರ್ಷ ಆಯ್ತಾ, ಹೊಸ ವರ್ಷ ಆದರೂ ದೇವ್ರು ನನಗಷ್ಟೇ ಅಲ್ಲ ನಿಮಗೂ ಎಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಫಸ್ಟ್ ಮೇನು, ಆಮೇಲೆ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊತೀನಿ. ಈ ಐಶ್ವರ್ಯ ಎಲ್ಲ ಬರುತ್ತೆ ಹೋಗುತ್ತೆ ಗೈಸ್, ಬಟ್ ಆರೋಗ್ಯ ಒಂದ್ಸತಿ ಕಳ್ಕೊಂಡ್ಮೇಲೆ ಮತ್ತೆ ವಾಪಸ್ ಬರಲ್ಲ. ಅದನ್ನ ಫಸ್ಟ್ ಜೋಪಾನ ಮಾಡ್ಕೊಳ್ಳಿ, ಓಕೆ. ಸೊ ಗೈಸ್ ನಮ್ಮ ಮನೇಲಿ ಈ ಹೊಸ ಮನೇಲಿ 2ನೇ ಸತಿ ಹೇಗೆ ಯುಗಾದಿ ಎಲ್ಲ ಮಾಡ್ತಿರೋದ ನಾನು ನಿಮಗೂ ತೋರಿಸ್ತೀನಿ. ಸೊ ಬನ್ನಿ, ಫಸ್ಟು ನಮ್ಮ ಬೈತಾರೆ ಹಬ್ಬ ದಿವಸರು ಲೇಟಾಗಿದ್ದಿದ್ಯಾ ಅಂತ. ನನಗೆ ಸಿಕ್ಕಾಬರ್ತಾ ಅಲ್ಲೇ ನೋಡ್ತಾಯಿತ್ತು, ಅದಕ್ಕೋಸ್ಕರ ಹೋಗಿ ಎಣ್ಣೆ ಇಟ್ಕೊಂಡು ಬರೋಣ, ಓಕೆ. ಗೈಸ್ ನಮ್ಮಮ್ಮ ಏನೋ ಹರಳೆಣ್ಣೆ ಕೊಬ್ಬರಿ ಎಣ್ಣೆ 2 ಮಿಕ್ಸ್ ಮಾಡ್ಕೊಂಡು ಇಟ್ಕೊ ಅಂದರು. ಅದೇನಕ್ಕೆ ಮಿಕ್ಸ್ ಮಾಡಿದ್ರು ಗೊತ್ತಿಲ್ಲ, ಹರಳೆಣ್ಣೆ ಗೊತ್ತು, ಕೊಬ್ಬರಿ ಎಣ್ಣೆ ಏನಕ್ಕೆ ಮಿಕ್ಸ್ ಮಾಡ್ಬೇಕಂತ ನನಗೂ ಗೊತ್ತಿಲ್ಲ. ನಮ್ಗೆ ಗೊತ್ತಿದ್ರೆ ನನಗೆ ಹೇಳಿ. ಆ್ಯಂಡ್ ಇವಾಗ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು, ದಟ್ ಇಸ್ ಮ್ಯಾಂಡೇಟ್ರಿ, ಮಾಡ್ಕೊಂಡು ಸಿಗ್ತೀನಿ, ಓಕೆ ಬಾಯ್. ಗೈಸ್ ಇದು ನೋಡಿ ಐಬ್ರೋ ಹರ್ರಿ, ಹೇಳು ಹ್ಯಾಪಿ ಯುಗಾದಿ ಅಂತ. ಏಯ್ ಕನ್ನಡದಲ್ಲಿ ಹೇಳ, ನಾನು ಇಂಗ್ಲೀಷಲ್ಲಿ ಎಲ್ಲ ಅಂತ ಹೇಳಿ ಹೇಳೋ. ಯುಗಾದಿ ಹಬ್ಬದ ಶುಭಾಶಯಗಳು. ಶುಭಾಶಯಗಳು ಗೈಸ್. ನಮ್ಮ ಅಮ್ಮ ನೋಡಿ ಪೇಷಂಟ್ ಆಗ್ಬಿಟ್ಟು, ಅದೇನಾಯ್ತಮ್ಮ ಹೇಳಿ, ಏನಾಯ್ತು? ಪಪ್ಪ ವಿಶ್ ಮಾಡು ಮಾಡು. ವಿಶ್ ಹ್ಯಾಪಿ ಯುಗಾದಿ ಅಂತೆ. ಅದೇನಕ್ಕೆ ಇಂಗ್ಲೀಷ್ ವರ್ಡ್ ಯೂಸ್ ಮಾಡಬೇಕು, ಕನ್ನಡ ಅಷ್ಟೇ ಯೂಸ್ ಮಾಡಬೇಕು, ಏನು ಮಾಡಬೇಕು? ಸೊ ಅಲ್ಲಿ ಗೈಸ್ ಇವಾಗ ಜಸ್ಟ್ ಫ್ರೆಶನ್ ಆಗಿ ಪಾಪ ಆಗ್ಬಿಟ್ಟು ಬಂದೆ. ಯಪ್ಪ ಬಿಸಿಲಿದ್ರು ಒಂಥರ ಮೈಲ್ಡಾಗಿದೆ, ಎರಡೂ ಮೈ. ಲಾಸ್ಟ್ ಇಯರ್ ಎಷ್ಟು ಚೆನ್ನಾಗಿತ್ತು. ಆ ವ್ಲಾಗಲ್ಲಿ ಲಾಸ್ಟ್ ಇಯರ್ ಬೈದಿದ್ದೆ, ಈ ವ್ಲಾಗಲ್ಲಿ ಹೊಗಳ್ತಾ ಇದ್ದೀನಿ. ಯಾರಾದ್ರೂ ಅನ್ಕೊಂಡಿರ್ತೀರಲ್ಲ. ಜ್ಞಾಪಕ ಇರಲಿ, ನನ್ನ ಜೊತೆ ಜರ್ನಿ ಮಾಡ್ತಿದ್ಯಾ. ನನ್ನ ಜರ್ನಿ ಇರೋದೇ ಒಂದ್ ಮೇಲೆ. ಇಲ್ಲಿ ಅಪ್ಗಳಿರುತ್ತೆ, ಡೌನ್ಗಳಿರುತ್ತೆ, ತಿರುವುಗಳಿರುತ್ತೆ, ಡೆಡ್ ಎಂಡ್ಗಳಿರುತ್ತೆ, ಆದ್ರೆ ಸ್ಪೀಡ್ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ. ಸೊ ಫಾಸನ್ ಯುವರ್ ಸೀಟ್ ಬೆಲ್ಟ್ಸ್. ಇಲ್ಲ ಗೈಸ್, ಇಷ್ಟಿದ್ರೆ ಫೈನ್ ಸಾಕು. ಲಾಸ್ಟ್ ಇಯರ್ ಅಷ್ಟೆಲ್ಲ ಬೇಡ ಪಾಪ ಜನಕ್ಕೆ. ನನಗೂ ಕಷ್ಟ ಆಬ್ವಿಯಸ್ಲಿ ಆಗುತ್ತೆ. ಎಷ್ಟಾದ್ರೆ ನಂಗೆ ಸಮ್ಮರೇ ಗೈಸ್, ಏನೋ ಗೊತ್ತಿಲ್ಲ ನನಗೆ. ಸೊ ನಾನು ಇದನ್ನ ಹೇಳಬೇಕು, ಏನು ಗೊತ್ತಾ ಗೈಸ್, ಈ ಡ್ರೆಸ್ಸು ನನಗೆ ಅನ್ನೋ ಯುಗಾದಿ ಗಿಫ್ಟ್ ಮಾಡಿರೋದು. ಆಮೇಲೆ ಹಾಕೊತೀನಿ. ಏನಂದರೆ ಅವಳು ಇವೆಲ್ಲ ಹೇಳ್ಬೇಡ ಅಂದರೆ ನನಗೇನಿಲ್ಲ, ನಾನು ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಬಿಕಾಸ್ ನಾನು ಲೈವ್ ಆಗಿ ಒಂದು ಪರ್ಸನ್ಗೆ ಎಕ್ಸ್ಪ್ರೆಸ್ ಮಾಡೋಣ, ಅಟ್ಲೀಸ್ಟ್ ನಿಮ್ಮ ಮುಖಾಂತರ, ಕ್ಯಾಮ್ರಾ ಮುಖಾಂತರ ಅವಳಿಗೆ ಹೇಳ್ತಿದ್ದೀನಿ. ನನಗೆ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಈ ವರ್ಷ ನಮ್ಮ ಮನೇಲಿ
ವಿ ಡಿಡ್ಂಟ್ ಹ್ಯಾವ್ ದಟ್ ಮಚ್ ಸ್ಟ್ರೆಂತ್ ಆಯ್ತಾ ಅದು ಹಬ್ಬ ಮಾಡೋದಕ್ಕೆಲ್ಲ ಅಷ್ಟಿರಲಿಲ್ಲ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಡ್ಯೂ ಟು ಫೈನಾನ್ಷಿಯಲ್ ಕಂಡೀಷನ್ಸ್. ಅದನ್ನೇ ಹೇಳ್ತಾ ಅಲ್ವಾ, ಮನೆ ನೋಡ್ಬಿಟ್ಟು ಯಾರೋ ಜಡ್ಜ್ ಮಾಡಬೇಡಿ, ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ ಆಯ್ತಾ. ಸೊ ನಾನು ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೂ ಮಮ್ಮಿ ಪಾಪ ಯಾವಾಗಲೂ ಬಟ್ಟೆ ಕೊಡ್ಸೋರು. ಈ ವರ್ಷ ನಮಗೆ ಬಟ್ಟೆಗೂ ಲೈಕ್ ವಿ ವರ್ ಸ್ಟ್ರಗಲಿಂಗ್ ಸೋ ಮಚ್. ಬಟ್ ಆ ಟೈಮಲ್ಲಿ ಅನ್ವಿತಾ ಲಿಟ್ರಲಿ ನನಗೆ ಗೊತ್ತಿರಲಿಲ್ಲ, ಸುಮ್ಮನೆ ಟ್ರೆಂಡ್ ನನಗೆ ಬಟ್ಟೆ ಅಂತ ಹೋದ್ಲು ನೆನ್ನೆ ಕರ್ಕೊಂಡು. ನಾನು ಏನಕ್ಕೆ ಕೇಳು ಅಂತ ವಿಯರ್ಡಾಗಿ ಹಾಕಿರ್ತೀನಿ, ತೊಗೊತಿದ್ದಾಳೆ ಯೂಶಲಿ ವಿಯರ್ ಸೈಜು, ಬಟ್ ತೊಗೊತಾಳೆ. ನಂಗೆ ಅಲ್ಲೇ ಹಾಕೋ ಡೌಟ್ ಹೊಡಿತು. ನಾನು ಹೇಳ್ದೆ ನಾನು ಅಂಗಡಿಯಿಂದ ಎದ್ದೋಗ್ಬಿಡ್ತೀನಿ, ನಂಗೆ ಇವೆಲ್ಲ ಆಟಗಳು ಆಡೋದೆ ಅಂತ. ನಂಗೆ ಇಷ್ಟ ಆಗಿಲ್ಲ. ಆದರೆ ಲೈಕ್ ಪಾಪ ಗೈಸ್ ಕಷ್ಟಪಟ್ಟು ಹೊಡಿತಾಳೆ, ನನಗೋಸ್ಕರ ಯಾಕೆ ಅಂತ ನಾನು ಹಂಗಿರೋದು. ಓಕೆ, ಸೊ ಆಮೇಲೆ ನನಗೆ ಅವಳು ಇಟ್ಕೊಂಡು ಒಂದೇ ಮಾತು ಹೇಳಿದ್ಲು, ಲಿಖಿತಾ ನಿನಗೆ ಬೇರೆ ಅಲ್ಲ. ಸೊ ನಿಮ್ಮ ಅಪ್ಪ ಅಮ್ಮ ಕೊಡ್ಸಿದ್ರೆ ನಿನಗೆ ಬೇರೆ, ನಾನು ಕೊಡ್ಸಿದ್ರೆ ಬೇರೆನಾ ಅಂತ ಕೇಳ್ಬಿಟ್ಲು. ನನಗೇನು ಹೇಳ್ಬೇಕಂತ ಗೊತ್ತಾಗಿಲ್ಲ. ಸೊ ಐ ಆಮ್ ರಿಯಲಿ ಬ್ಲೆಸ್ಡ್ ಟು ಹ್ಯಾವ್ ಹರ್ ಇನ್ ಮೈ ಲೈಫ್. ಐ ಡೋಂಟ್ ನೋ ಅವಳು ಅವಳ ಲೈಫಲ್ಲಿ ನಾನು ಇರೋದು ಅವಳು ಇದೋ ಖುಷಿನೋ ಇಲ್ಲ ಗೊತ್ತಿಲ್ಲ, ಮೇ ಬಿ ಇಲ್ಲ ಅನಿಸುತ್ತೆ, ನಂಗೆ ಗೊತ್ತಿಲ್ಲ, ಅದು ಅವಳನ್ನ ಕೇಳಬೇಕು. ಬಟ್ ನನಗಂತೂ ಸಿಕ್ಕಾಬಿಟ್ಟೆ ಐ ಆಮ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಹರ್ ಇನ್ ಮೈ ಲೈಫ್. ಥ್ಯಾಂಕ್ ಯು ಸೋ ಮಚ್. ನಾನು ಏನು ಎಕ್ಸ್ಪ್ರೆಸ್ ಮಾಡಬೇಕು ಗೊತ್ತಾಗಿಲ್ಲ. ಐ ವಾಸ್ ಲಿಟ್ರಲ್ ಇನ್ ಟಿಯರ್ಸ್. ನನಗೆ ಇಷ್ಟು ಕಷ್ಟ ಇದ್ರು ಇಷ್ಟಿದ್ರೂ ನೀನು ನನಗೆ ಕೊಡ್ತೀಯಾ ಮಾಡ್ತೀಯಾ ಅಲ್ವಾ, ಲೈಕ್ ನಿಂಗೇನು ಸಿಗುತ್ತೆ ಕೇಳಿದ್ರೆ ನೀನು ಖುಷಿ ಸಿಗುತ್ತೆ ಅಂತಾಳೆ. ಹೂ ವಿಲ್ ಇನ್ ದಿಸ್ ಕ್ರಿಯಲ್ ವರ್ಲ್ಡ್ ಆನೆಸ್ಟ್ಲಿ ಯಾರು ಇರ್ತಾರೆ ಗೈಸ್? ಇವಳು ಅನ್ವಿತಾ ಮತ್ತು ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಗೈಸ್ ನನ್ನ ಈ ಟೈಮಲ್ಲಿ ತುಂಬ ಸಪೋರ್ಟ್ ಆಗಿ ನಿಂತಿದ್ದಾರೆ. ಭಾವನ ಆಗಲಿ, ಸನತ್ ಆಗಲಿ, ವೈಶು ಆಗಲಿ, ಎಷ್ಟೋ ಜನ ಲಿಟ್ರಲಿ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಫೈನಾನ್ಷಿಯಲಿಂದ ಹಿಡಿದು ಎಲ್ಲ ಥರ ಹೆಲ್ಪ್ ಮಾಡ್ತಿದ್ದಾರೆ. ಐ ಆಮ್ ರಿಯಲಿ ಗ್ರೇಟ್ಫುಲ್. ಆ್ಯಂಡ್ ಇನ್ಸ್ಟಾಗ್ರಾಮ್ ಕೂಡ ಏನಯ್ಯ ನಂಗೆ ಕಾಲ್ ಬಂದಿಲ್ಲ, ಆರ್ಡ್ರ್ ಬಂದಿದ್ದೀನಿ ಗೈಸ್, ಒಂದು ಹೇಳ್ತೀನಿ. ಸೊ ಅದೇ ಹೇಳಿದೆ, ಅದು ಆರ್ಡ್ರ್ ಬಂದಿತ್ತು, ಅದಕ್ಕೆ ನಮಗೆ ಪಡ್ಕೊ ಅಂತ ಇದ್ರು. ನಾನು ನೋಡಿಲ್ಲ, ಅವ್ರು ಕಾಲ್ ಮಾಡ್ತಾರಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಮಾಡಿಲ್ಲ. ಅಲ್ಲಿ ಲೊಕೇಶನ್ ನಮ್ಮದು ಇಲ್ಲ ಹಾಕೋದು ಎಲ್ಲೆಲ್ಲ ಹೋಗುತ್ತೆ, ಅದನ್ನು ವೈ ನಿಮ್ಗೆ ಹಂಗೆ ಆಗುತ್ತೆ, ಸ್ವಲ್ಪ ನೋಡ್ಕೊಂಡು ಮಾಡಿ. ಸೊ ಅದೇ ನಾನು ಹೇಳ್ತಿದ್ದೀನಲ್ಲ ಗೈಸ್, ಮೈ ಫ್ರೆಂಡ್ಸ್ ಆರ್ ರಿಯಲಿ ಗುಡ್ ಆ್ಯಂಡ್ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ದಮ್ ಈ ಸಿಚುವೇಷನಲ್ಲಿ. ಆ್ಯಂಡ್ ಇನ್ಸ್ಟಾಗ್ರಾಮ್ಗೆ ಕೂಡ, ಇನ್ಸ್ಟಾಗ್ರಾಮಿಂದ ಇವತ್ತು ನಾನು ಊಟ ಮಾಡ್ತಾಯಿದ್ದೀನಿ ಆ್ಯಂಡ್ ಐ ಆಮ್ ರಿಯಲಿ ರಿಯಲಿ ಹ್ಯಾಪಿ. ಅಷ್ಟು ನನಗೆ ಇನ್ಸ್ಟಾಗ್ರಾಮಿಂದ ಬೆನಿಫಿಟ್ ಸಿಗ್ತಿದೆ, ಅಷ್ಟು ನನಗೆ ಏನು ಹೇಳಿ, ನನ್ನ ಮೈ ಡಿಪೆಸ್ಟ್ ಗ್ರಾಟಿಟ್ಯೂಡ್ ಟು ಇನ್ಸ್ಟಾಗ್ರಾಮ್. ನಾನು ಕಂಟೆಂಟ್ ಕ್ರಿಯೇಷನ್ ಏನೋ ಅಂದ್ಕೊಂಡಿದ್ದೆ, ಬಟ್ ಕಂಟೆಂಟ್ ಕ್ರಿಯೇಷನ್ ನನಗೆ ಅದು ಊಟ ಆಗ್ತಾ ಇರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಸೊ ಜಾಸ್ತಿ ಮಾತಾಡೋದು ಬೇಡ, ಎಮೋಷ್ನಲ್ ಆಗಿ ಹಬ್ಬದ ದಿವಸ ಹೊಸ ವರ್ಷ. ಸೊ ಇವಾಗ ಈ ಡ್ರೆಸ್ ಹಾಕೋಬೇಕು ಗೈಸ್. ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ತಲೆಯಲ್ಲಿ ಆರಿಸ್ಕೊಂಡು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಇವಾಗ ಆರ್ಡ್ರ್ ಮಾಡಿದ್ದೀನಿ. ನಮ್ಮ ಮನೇಲಿ ಅಷ್ಟೇನಾ, ಇಲ್ಲ ನಿಮ್ಮ ಮನೇಲೂ ಹಾಗೇನಾ? ಲೈಕ್ ಹಬ್ಬ ಆದರೆ ಆಚೆ ತರಿಸೋದು, ನಮ್ಮಮ್ಮ ಅಷ್ಟೇನಾ ಅಂತ ಹೇಳಿ, ಅಷ್ಟೇ ಅಂತ ಹೇಳಿ ಗೈಸ್ ನೀವು. ನಮ್ಮಮ್ಮ ಫುಲ್ ಉರಿಸ್ಬಿಡ್ತೀನಿ. ಸರಿ ಗೈಸ್ ಬನ್ನಿ, ಐ ಆಮ್ ರಿಯಲಿ ಹಂಗ್ರಿ. ಆರ್ಡ್ರ್ ಮಾಡಿ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಇದು ನಿಮ್ಮ ಚಿಕ್ಕಿ ಅವರೇ ಯುಗಾದಿ ವ್ಲಾಗ್ ಕೇಳ್ತಾ ಇರೋದು, ಅವ್ರಿಗೇನೆ ಹೇಳ. ಹ್ಯಾಪಿ ಯುಗಾದಿಗಳು. ತಾಲಿಬಾನ್ ಅಲ್ಲ ಹ್ಯಾಪಿ ಯುಗಾದಿಗಳು. ಏಯ್ ಶುಭಾಶಯಗಳು. ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಶುಭಾಶಯಗಳು. ಯಾರಿಗೆ? ಜೈ ಶ್ರೀ. ಏಯ್ ಚಿಕ್ಕೇನು ನಿಮ್ಮ ಮನೇಲಿ ಮಾಡ್ತಾವ್ರ ಹಬ್ಬ? ಏನ್ ಮಾಡ್ತಾವ್ರೆ? ಪನ್ನೀರ್ ಮಟನ್. ಅಮ್ಮ ಪನ್ನೀರ್ ಮಟನ್ ಮಾಡ್ತಿದಾರಂತ ಅವಳಿಗೆ ಜಾತ್ರೆ ಒಳಗೆ. ಕೆಲಸ ಹೇಳದ್ ಗೈಸ್, ಇವಾಗ ಬಂದು ದಾವಣಗೆರೆಯಿಂದ ನಮ್ಮ ಮನೆ ಕ್ಲೀನ್ ಮಾಡ್ತಾ ಇರೋದು. ಹಬ್ಬದ ದಿವಸ ಯಾವ ನನ್ನ ಕ್ಲೀನ್ ಮಾಡ್ತಾನ. ಇವಾಗ ಏನ್ ಮಾಡ್ಬೇಕಣ್ಣ? ಇನ್ನೊಂದು ಮನೆಗೆ ಹೋಗಿ ಪೂಜೆ ಮುಗಿಸ್ಕೊಂಬಂದಿ. ಪೂಜೆ ಇರಲ್ಲ ಆಯ್ತು. ಇನ್ನೇನೇನೋ ಮಾಡಾಕಿರ್ತಾರೆ. ನೋಡ್ತಾ ಇದೆ. ವಾಷಿಂಗ್ ಮಿಷಿನ್ ಒಳಗೆ ಹಾಕ್ಬಿಟ್ಟು ಒಂದು ಮುಚ್ಚಳ ಡಿಟರ್ಜೆಂಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟು ಆನ್ ಮಾಡ್ಬಿಟ್ಟು ಆಮೇಲೆ ಅವ್ರ ಮನೆಗೆ ಹೋಗ್ಕೊಂಡು ಅಲ್ಲಿ ಬೈತಾ ಇದ್ದಲ್ಲ ಮೈನು. ಇಲ್ಲಿ ತಾನೇ ಹೇಳ್ತೀನಿ, ಒಂದು 5 ನಿಮಿಷ ಇರೋ ಅಂತ. ಗೈಸ್ ನೀವು ಬನ್ನಿ ಗೈಸ್, ನಮ್ಮ ಮನೇಲಿ ನನಗೆ ಟಾರ್ಚರ್ ನಿಮ್ಗೆ ಹೇಳ್ತೀನಿ. 1 ನಿಮಿಷ ಇರಮ್ಮ. ಅಯ್ಯ ಇದು ನಮ್ಮ ಅಯ್ಯ ಮನೆ ಇಲ್ಲಿಂದ. ಓಕೆನಾ? ಯುಟಿಲಿಟಿ. ಅಯ್ಯ ಬಾಯಿಲಿ. ಅಯ್ಯೋ ಇಲ್ಲ, ಆಡಿಯನ್ಸ್ ವಿಶ್ ಮಾಡು. ಅಮ್ಮ ಒಂದ್ 5 ನಿಮಿಷ. ನಮ್ಮ ಪಪ್ಪ ಮೇಲ್ಗಡೆ ಸ್ಕ್ರೀನ್ ಒಣಗಾಗ್ತಾ ಇತ್ತಂತೆ, ಸ್ಕ್ರೀನ್ ಬಟ್ಟೆಗೆ ಆಗ್ತಾ ಇತ್ತಂತೆ. ಅದಕ್ಕೆ ನಾನು ಹೋಗಿ ಸ್ಕ್ರೀನ್ ಹಾಕ್ಬಿಟ್ಟು ಬರ್ತೀನಿ. ಏನಮ್ಮ ಅಮ್ಮ ಇನ್ನೇನು
ಏನ್ ಹೇಳಮ್ಮ ನಾನು ಯಾಕೆ ಕಲ್ತಿದ್ಯಾ ಅಳ್ಬೇಡ. ಆ ದೇವ್ರ ನಿನ್ಗೆ ಯಾವಾಗ ಬುದ್ಧಿ ಕೊಡ್ತಾನೋ. ನಾನು ಯಾವ್ದ್ರ ಮೇಲೆ ಆಣೆ ಮಾಡ್ಲಿ ಹೇಳು. ಆಯ್ತಾ ಅಜ್ನ 2 ಸ್ಕ್ರೀನು ಹಾಕಿದ್ಯಾ ನೋಡಿ ಗೈಸ್. ಇವಾಗ ನಾನು ಏನು ಮಾಡಲಿ, ಅವ್ರು ಏನಂದ್ರು ರೆಕಾರ್ಡ್ ಆಗಿರುತ್ತೆ, ನಾನು ನೋಡ್ತೀನಿ. ಸಕ್ಕದಾಗೈತಿ ಅಪ್ಪ, ಹಿಂಗೆ ಬಿಟ್ಟರೆ ನಾನು ಕಚ್ಕೊಂಡು ತಿಂದ್ಬಿಡ್ತೀನಿ ಗೈಸ್ ಅಂತ. ಸಕ್ಕದಾಗೈತಿ. ವಾ ಸೊ ಬ್ಯೂಟಿಫುಲ್. ನಮ್ಮಮ್ಮ ತೋರಿಸ್ತೀನಿ ಗೈಸ್ ನಿಮಗೆ. ನಮ್ಮಮ್ಮ ಇಲ್ಲ ಅಂದರೆ ಹಿಂಗೆ ಮಾ. ಎಸ್, ನಮ್ಮಮ್ಮ ಇಸ್ ಹಿಯರ್, ದುರ್ಗಮ್ಮ. ಓಕೆ ಗೈಸ್, ಇವಾಗ ನಮ್ಮ ಐನೋರ್ ಮನೆಯಲ್ಲಿ ಪೂಜೆ ಇದೆ, ಅಲ್ಲಿ ಹೋಗೋಣಲ್ಲ. ಬಡ್ಕ ಅಂತಾರೆ ಒಂದೊಂದು ವಿಚಿತ್ರ ಕ್ಯಾರೆಕ್ಟರ್ಗಳು. ವಾವ್, ಏನು ಕ್ರೇಜ್ ಆಗೈತಿ ಅಪ್ಪ. ನೋಡ್ತಾನೆ ಇರಬೇಕು. ಯಾಕೆ ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಮನೇಲಿ ಇರೋದೆಲ್ಲ ಮೆಂಟ್ರುಗಳು. ಇವಾಗ ಹೋಗಿ ನಾವು ಅವ್ರ ಮನೆಗೆ ಹೋಗಿ ಅದೇನು ಪೂಜೆ ಮಾಡ್ತಾರೆ ನಿಮಗೂ ತರ್ತೀನಿ ಬನ್ನಿ ಗೈಸ್. ಹೋಗುವ ಗೈಸ್. ಇದು ಅನ್ನದ ಕೊಡ್ಸೋದು ಡ್ರೆಸ್ಸು. ಯಾ ಇವಾಗ ರೆಡಿಯಾಗಿದ್ದೀನಿ. ಒಂದು ರೇಂಜ್ ತಲೆ ಬಾಚಿಲ್ಲ ಆ್ಯಕ್ಚುಲಿ, ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ತಲೆ ಬಾಚಿಲ್ಲ ಗೈಸ್. ಸೊ ಹೋಗಿ ಏನೋ ಮೇಲೆ ಪೂಜೆ ಎಲ್ಲ ತರಿಸಿ ಮೇ ಬಿ ಆಗಿರಬೇಕು. ಹೋಗುವ. ಏನಿದು ಸೈಕ್ ಏನೋ ಮಾಡೋಳು ಗೈಸ್, ಇವಳು ಓದಿತೀನಿ. ಯಪ್ಪ ಏನು ಮಾಡೋಳ ಆಚ? ಅಲ್ಲಮ್ಮ ಅವಳು ಏನು ಮಾಡೋಳೆ? ಕ್ರೇಜಿ. ಏನ್ ಲಿತ್ತಿದ್ದು? ಪೂಜೆ ಮಾಡಿದ್ಲು. ಅಯ್ಯೋ ಏನ್ ಗೈದಳು? ಓಡಿ ಅವಳು ಹೇಳ್ತೀನಿ. ಎಲ್ಲವಳೆ ಆಯ್ತಾ ಪೂಜೆ? ಅವಳ ಇಲ್ಲ, ಅವ್ರ ಅದಕ್ಕೆ ಬಂದವ್ರು, ಅದಕ್ಕೆ ಬರಲ್ಲ ಅನ್ಸುತ್ತೆ. ನೋಡಿ ಗೈಸ್, ಜಯಶ್ರೀ ಅಕ್ಕ ವ್ಲಾಗ್ ವೇಟ್ ಮಾಡ್ತೀನಿ ಅಂದ್ರೆ ವಿಶ್ ಮಾಡಿ ಪಾಪ. ಹ್ಯಾಪಿ ಯುಗಾದಿ. ನೀನ್ ಮಾಡೋ ನೋಡಿ ಗೈಸ್, ನೀನ್ ವಿಶ್ ಮಾಡೋ. ನೋಡಿ ಗೈಸ್, ಈ ಜನರೇಷನ್ ಅವ್ರು ಹೆಂಗಿದ್ದಾರೆ, ನಮ್ಗಿಂತ ಪ್ರೋ ಮ್ಯಾಕ್ಸ್ ಫೋಟೋದಲ್ಲಿ. ನಿಂತ್ಕೊಳ್ಳಿ ಅಕ್ಕ. ನಾನಾ ಇಬ್ರು ಟ್ವಿನ್ನಿಂಗ್ ಮಾಡ್ತವ್ರೆ. ನಾನು ಇವಾಗ ನೋಡ್ತಾ ಇರೋದು. ನೀನ್ ಅವ್ರ ತಿಟ್ಟಿಯ ಅಲ್ಲಿ ನೋಡ. ಇಲ್ಲ ವ್ಲಾಗ್ ನೋಡ್ತಾವಳು. ಮಾಡಿಲ್ಲ. ಎಸ್, ಫಸ್ಟ್ ದೇವ್ರ ಕೈ ಮುಗ್ದಾರೆ ಇಲ್ಲ ಮಾಡ್ತಾ ಇದೀನಿ ನೋಡಿ. ನಾನು ವ್ಲಾಗ್ ಮಾಡ್ಕೊಂಡು ನೋಡ್ದ. ಅಯ್ಯ ಏನಯ್ಯ ಇವೆಲ್ಲ ಯಾರು ಹೇಳ್ಕೊಟ್ರು ನಿಂಗೆ? ನೋಡಮ್ಮ ಹೆಂಗೆಲ್ಲ ಹಿಡಿತೈತ ಇನ್ನು. ಎಷ್ಟು ದಿನ ಆಯ್ತಾ ಬಾಳ್ ಮಾಡಿಸಿ? ತಿರ್ಗಾ ಕರ್ಲಿ ಏರ್ಸ್ ಬರುತ್ತೆ, ಸ್ಟ್ರೈಟ್ ಏರ್ಸ್ ಬರ್ತೈತೆ. ಗೊತ್ತಿಲ್ಲ. ಅವನೇನು ಸ್ನಾನ ಮಾಡಿದಿಲ್ಲ ಅವನು? ಇನ್ನೂ ಸ್ನಾನ ಮಾಡಿಲ್ಲ ಅವನು. ಮನೆ ಕ್ಲೀನ್ ಮಾಡ್ತಾವ್ರ ಇವಾಗ. ಇರ್ಲಿಲ್ಲ ಅಲ್ಲ ಅವರು ದಾವಣಗೆರೆಯಲ್ಲಿ ಇದ್ರಲ್ಲ. ನೀರಲ್ಲ ಅವ್ರು ಗೊತ್ತಿಲ್ಲ. ನಮ್ಮ ಅಯ್ಯಾಗ ನೀರ್ ತಿಂತೆ ನೀನ್, ಅದಕ್ಕೆ ಕಾವೇರಿ ನಮ್ದು. ನಮ್ಮನಲ್ಲಿ ಒಂದ್ ದಿವಸ ತೊಳೆದಿಲ್ಲ ಮತ್ತೆ ನಾವು ಒಂದು ವರ್ಷ ಇದ್ದಲ್ಲಿ. ಡ್ರೆಸ್ ಚೇಂಜ್ ಮಾಡ್ತಾಳು ಗೈಸ್. ಯಾಕೆ ಸೊಳ್ಳೆ ಹೊಡಿತಾ ಇದ್ದ? ಏನಮ್ಮ ಹಬ್ಬದ ಸ್ಪೆಷಲ್ ಅಡ್ಗೆ ಏನ್ ಮಾಡಿದ್ಯಾ? ಒಬ್ಬಟ್ಟು ಕೋಸಂಬರಿ, ಹಾ, ಪಲ್ಯ, ಅನ್ನ ಸಾಂಬಾರ್, ಅನ್ನ ರಸಂ, ಟೊಮೊಟೊ ರಸ. ಯಾಕಮ್ಮ ಟೊಮೊಟೊ ರಸ ಮಾಡಿಲ್ಲ? ಓಕೆ, ಅದೇ ಒಬ್ಬಟ್ಟು ಸರ್. ನಾಳೆ ಹೊಸದಡ್ಕ, ನಾಳೆ ಸೋಮವಾರ ಅಲ್ಲಮ್ಮ. ನೋಡಿ ಗೈಸ್, ಇದು ಗೌರ್ಮೆಂಟ್ ಕೆಲ್ಸದವ್ರಿಗೆ ಸೋಮವಾರನು ಕರೆದವ್ರೆ. ಕೇಳಿ, ಇಯರ್ ಎಂಡಿಂಗ್ ಅಲ್ಲ. ನಾನು ಗೌರ್ಮೆಂಟ್ ಕೆಲಸ ಪರವಾಗಿಲ್ಲ ಅನ್ಕೊಂಡಿದ್ದೆ ಅಮ್ಮ, ಕಂಪೇರ್ ಮಾಡಕ್ ಹೋದ್ರೆ. ಇವಾಗ ಈ ನ್ಯೂಸ್ ಯಾರು ಹೋಗ್ಬೇಕು ಅನ್ಕೊಂಡಿದ್ದೀರೋ ಯೋಚನೆ ಮಾಡ್ಕೊಂಡೋಗಿ. ಎಲ್ಲೋದ್ರೂ ಹಣೆ ಮರ ಇದ್ದಿದ್ದೆ, ಎಲ್ಲಾನ ಹೋಗ್ಲಿ. ಯೂಶಲಿ ತಿನ್ನೋದು ತೋರ್ಸಲ್ಲ, ಬಟ್ ತೋರಿಸ್ತಾ ಇದೀನಿ ಇವತ್ತು ಯುಗಾದಿ ಅಂತ. ನಿಮ್ಗಳ ಕಣ್ಣುಗಳು ನಂಬ್ಕೊಂಡು ತೋರಿಸ್ತಾ ಇದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಒಬ್ಬಟ್ಟು. ಪಾಯಸ
ಗುಂಡ ಒಂಚೂರು ಹಾಕಿ ಅಕ್ಕ ಸಾಕು. ಕೋಸಂಬರಿ ಸಾಕು ಸಾಕು. ಯುಗಾದಿ ಹಬ್ಬ, ಈ ಯುಗಾದಿ ಹಬ್ಬದ ಒಬ್ಬಟ್ಟೆ ಹೇಗಿರ್ತದೆ ನೋಡಿ. ಹೆಂಗಿರುತ್ತೆ ಟೇಸ್ಟ್? ಏಕೆ ಬೇರೆ ಟೈಮ್ ಚೇಸ್ತಿರಲ್ವಾ? ಏಕೆ ನೋಡಿ ಇವತ್ತು ತಿನ್ನೋಡು ಆಮೇಲೆ. ಅಲ್ಲ ನಂಗೆ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇರೋದು. ತಿನ್ಬಿಟ್ಟು ಚೆನ್ನಾಗಿದೆ. ಇಷ್ಟು ಬೇವು ಬೆಲ್ಲ ತಿಂತಾ ಇದ್ದೀನಿ ಊಟ ಮಾಡಿದ್ಮೇಲೆ. ಅವಾಗೆ ಆ್ಯಕ್ಚುಲಿ ತಿನ್ಬೇಕಿತ್ತು. ಯಪ್ಪ ಕಷ್ರೆ. ನೀ ತಿಂದಮ್ಮ? ಯಪ್ಪ ಅಮ್ಮ ಹೇಳ್ತೀನಿ, ಸಖತ್ ಕಸ್ರ ಆಯ್ತಾ. ಅಮ್ಮ ಬಾಯೆಲ್ಲ ಕಸ್ರ, ಟೇಸ್ಟ್ ಏನೋ ಊಟ ಹೊರಟೋಯ್ತು. ಬಾಯೆಲ್ಲ ಉಪ್ಬಿಟ್ಟೈತಮ್ಮ. ಗೈಸ್ ನಿಮ್ಗೆ ಬೇವು ಇಷ್ಟನ ಬೆಲ್ಲ ಇಷ್ಟನ? ಅಲ್ಲ ಎರಡು ಇಷ್ಟನ ಹೇಳಿ. ಓಕೆನಾ? ನಂಗೆ ಬೆಲ್ಲ ಇಷ್ಟ. ಅಲ್ಲ ನಿಂಗೆ ಬೇವು ಇಷ್ಟನ ಬೆಲ್ಲ ಇಷ್ಟನ? ಬೇವು ಇಷ್ಟನ ಬೆಲ್ಲ ಇಷ್ಟನ? ಒಬ್ಬಟ್ಟನ್ನ ಅನ್ನ ಮೇಲೆ ಇಟ್ಕೊಂಡಿದ್ಯಲ್ಲಮ್ಮ, ಓಲೆ ಇವಳು ಯಾರ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡವಳ. ನಾನಂದ್ರೆ ನನ್ಗಿಂತ ಪ್ರೋ ಮ್ಯಾಕ್ಸ್ ಅವಳು. ಅಯ್ಯ ಅಮ್ಮ ಅಮ್ಮ ಒಂಚೂರು ಕೊಡಮ್ಮ. ಒಬ್ಬಟ್ಟಂದ್ರೆ ಏನ್ ಮಾಡ್ಕೊಡ್ತೀಯಲ್ಲಮ್ಮ? ಸ್ಯಾಲ್ಟ್ ಹಾಕಿಲ್ಲ ಇದ್ರಕ್ಕೆ. ಸರಿ ಆಯ್ತು. ಒಂಚೂರು ಚಿತ್ರಾನ್ನ ಕೊಡ್ಲಾ? ಸಾಕಮ್ಮ, ಇದನ್ನ ಎತ್ಕೊಂಡು ಹೋಗಕ್ಕೆ ಕಷ್ಟ ನಂಗೆ ಇವಾಗ. ಓಕೆ ಗೈಸ್ ಬನ್ನಿ ಎತ್ಕೊಂಡು ನಾವು ಪಾಪ ಕೊಡೋಣ. ಓಕೆ ನಾವು ಮನೇಲಿ ಮಾಡ್ಬೇಕು ಗೈಸ್. ಇವಾಗ ಇಲ್ಲ ಪೂಜೆ ಮಾಡಿ ಮಮ್ಮಿಗೆ ಹೆಲ್ಪ್ ಮಾಡ್ಬೇಕು. ಮಾಡುವ ಯಾನ್ ಕರಿತೀನಯ್ಯ? ಬಾಯಿಲ್ಲ ಸ್ವಲ್ಪ ಗೇಟ್ ತಕ್ಕೊಟ್ಬಿಟ್ಟು ಪ್ಲೀಸ್. ಅಯ್ಯ ಈ ಮನೆಗಳಲ್ಲಿ ಕಟ್ಸಿದೀವಿ ಬರೀ ಮೆಟ್ಲುಗಳೇ ಇದೆ. ಮೆಟ್ಲುಗಳು ಬಿಟ್ಟು ಇನ್ನೇನು ನನಗೆ ಖಾಲಿ ನೆಲ ಮೇಲೆ ಹೋಗ್ತಾ ಇದೀನಿ ಅಂತಾನೆ ಅನ್ಸಲ್ಲ ಗೈಸ್ ನನಗೆ. ಸರಿ ಬನ್ನಿ, ಇನ್ನು ಬೇಜಾನ್ ಕೆಲಸ ಇದು ಮಾಡೋಕ್ಕೆ ಮಾಡೋಣ. ಅಮ್ಮ ಯಾವ್ದು ಹುಳ? ಪರ್ಲೆಕಾಯಿ ಡ್ಯಾನ್ಸ್ ಮಾಡೋಡಿದಂಗೈತೆ ಮಕ. ಮಮ್ಮಿ ಪ್ರಾಮಿಸ್ ಹಂಗೈತೆ ಮಕ ನೋಡಿ ಬಿಡ್ದು. ಯಾರು ನೀನು ಹೇಳು? ವರ್ಷ ಮಮ್ಮಿ ಜಾಸ್ತಿ ಆಡ್ಬೇಡ ಮಮ್ಮಿ. ಗೈಸ್ ನಮ್ಮಮ್ಮ ಹಂಗೆ ಓವರ್ ಆಕ್ಟಿಂಗ್. ಕತ್ತೆಗೆ ಏನ್ ಗೊತ್ತು ಕಸ್ತೂರಿ ವಾಸನೆ. ಏನ್ ಮೇಕಪ್ ಅಮ್ಮ? ಬೇಗ ಹೋಗೋಣ ಅಂತ ಬಂದ್ಬಿಟ್ಟಿದ್ಯಾ? ನಿಂಗೇನ್ ಅನ್ಸ್ತಾ ಇಲ್ವಾ? ಹಾ ಮನುಷ್ಯ ಆಗಿ ಏನು ಅನ್ನಿಸ್ತಾ ಇಲ್ವಾ? ನೋವು ನೋವು ಎಂತ ನೋವು. ಬೀಳ್ಸ್ಯಾ ಅದೇನೋ ಗೊತ್ತಿಲ್ಲ ಗೈಸ್. ನಾವಮ್ಮ ಒಂದ್ ಕಿಡ್ನಿ ಕೊಟ್ಮೇಲೆ ಫುಲ್ ಸುಸ್ತಿದವ್ಬಿಟ್ಟವ್ರೆ. ಯಾಕಮ್ಮ? ಆಮೇಲೆ ಇನ್ನೊಂದು ಡೈಲಾಗ್ ಬೇರೆ, ನಾನು ಕಿಡ್ನಿ ಕೊಟ್ಟಿರೋದಕ್ಕೆ ನಿಮ್ಮ ಅಪ್ಪ ಬೆಳ್ಳಗಾಗಿರೋದು. ಪಪ್ಪ ಬೆಳ್ಳಗಾಯ್ತಾ ಕರ್ರಕಾಯ್ತಾ? ಪಪ್ಪ ನೀನ್ ಕರ್ರಗಿದ್ಯಾ ಅಂತ ಅವಳ ಪಪ್ಪ. ಲೂಸ್ ಅವಳು. ನಾವು ಬಿಗ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಸುಮ್ಮನೆ ಇರ್ಲಿದ್ದಿ. ಇದು ಬಿಗ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀರಿ ಸ್ವಲ್ಪ ಐಟಮ್ಸ್ ತರಕ್ ಮನೆಗೆ. ಮತ್ತೆ ಪೂಜೆ ಅದಕ್ಕೆ ನಿಮ್ನೆ ತೋರಿಸ್ಬೇಕು. ಇಲ್ಲಿ ಮಾತಾಡ್ತಾ ಇದ್ದೀನಿ. ಓಕೆ ಗೈಸ್, ಇವಾಗ ಬಿಗ್ ಮಾರ್ಕೆಟ್ಗೆ ಹೋಗ್ತಿದ್ದೀವಿ. ಸ್ವಲ್ಪ ಏನೋ ಐಟಮ್ಸ್ ತರೋದಿದ್ದು. ಸೊ ತಗೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಓಕೆನಾ? ಸರಿ ಬನ್ನಿ. ಅಲ್ಲೂ ತೋರಿಸ್ತೀನಿ ನಿಮಗೆ, ಆದರೆ ತೋರಿಸ್ತೀನಿ. ಓಕೆನಾ? ಮಮ್ಮಿ ಇದನ್ನ ಎತ್ಕೊಂಡು ಹೋಗ್ಬೇಕಂತೆ. ಅದಕ್ಕೆ ಅದ ನೀನು ಬರೋದು? ಹಾ ಅದಕ್ಕೆ ತಾನೇ ನೀನು ಬರೋದು?
ಅದಕ್ಕೆ ಗೈಸ್ ಅವಳು ಬರೋದು. ನೆಟ್ಟಿಗೆ ಹಿಡ್ಕೊಳ್ಳೆ. ಹಾಂ ಜಾತ್ರೆ ಗೈಸ್ ಅವಳು, ಜಾತ್ರೆ ಮ್ಯಾಚ್ ಅದೇ ಕರೀತಾರೆ ನೋಡು. ಅವಳೇ ತಗೋ. ಇದು ಯಾವ್ದು ಹಾಕ್ತಾರೆ ನಂಗೆ ಅಷ್ಟು ಐಡಿಯಾನೇ ಇಲ್ಲ ಯಾವ್ದು ಹಾಕ್ತಾರೆ. ಹಾಂ ಅದೇ ಹಾಕೋದು. ಇದೆ 226 ಚಿಕ್ಕದು ತಗೋ. ಚಿಕ್ಕದಲ್ಲ ಇದೆ ನೋಡು ಆ ಕಡೆ ಸೈಡು. ಸೊ ಯಾಗೈಸ್ ಮತ್ತೆ ನಾವು ತಿರ್ಗಿ ಆಬ್ವಿಯಸ್ಲಿ ಕಳಿಸ್ತಾರೆ ಅಂಗಡಿಗೆ. ಅದು ನನಗೆ ಗೊತ್ತಿರೋ ವಿಷಯನೇ. ಸಿಗಾಬಟ್ಟೆ ಶೆಕೆ ಆಗ್ತಿದೆ. ನಾನು ಸ್ವಲ್ಪ ವೀಡಿಯೋಸ್ ಇಲ್ಲ ಫೋಟೋಸ್ ಇಟ್ಸ್ಕೊಳ್ಳೋಣ ಅಂದ್ಕೊಂಡ್ಬಿಟ್ಟು ಯಾರು ಹಿಡಿಯೋರೇ ಇಲ್ಲ ನನಗೆ. ಮುನ್ನೆ ಇದ್ದಿದ್ರೆ ಹಿಡ್ದಿರೋನು. ಬಟ್ ಅನ್ಫಾರ್ಚುನೇಟ್ಲಿ ಅವ್ನಿಗೇನೋ ಹೋಗ್ಬೇಕಾಗಿರುತ್ತೆ. ಗೊತ್ತಿರುತ್ತೆ ಅನ್ಸುತ್ತೆ. ಇಫ್ ಇನ್ ಕೇಸ್ ನಾನು ಮುಂಚೆಯಿಂದ ಫಾಲೋ ಮಾಡ್ಕೊಂಬಂದಿದ್ದೆ ನನ್ನ ಕಸಿನು. ಅವನು ಇಲ್ಲ ಅವ್ನಿಗೇನೋ ಕೆಲಸ ಇದೆ ಅಂತ ಹೋದ ಅವ್ರ ಮನೆಗೆ. ಸೊ ಇಟ್ಸ್ ಫೈನ್. ನಾನು ಯೂಶಲಿ ನಾನು ಯಾರ ಮೇಲೂ ನಂಗೆ ಡಿಪೆಂಡ್ ಆಗಲ್ಲ. ದ ಥಿಂಗ್ ಇಸ್ ವಾಟ್ ನಾನು ಟ್ರೈಪಾಡ್ ಹೊಡೆದೋಗ್ಬಿಟ್ಟಿದೆ. ಇದಂತ ಅಲ್ಲ, ನಾನು ಯಾವ ವಿಷಯಕ್ಕೆ ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಬಿಕಾಸ್ ನನಗೆ 2024 ಹಂಗೆ ಕಲಿಸ್ಬಿಟ್ಟಿದೆ. ಸೊ ನಾನು ಆ ಲೆಸನ್ಸ್ನ ಇಲ್ಲಿ 2025 ಕ್ಯಾರಿ ಮಾಡಿ ಜಾಸ್ತಿ ನನಗೆ ನಾನು ಪ್ರಯಾರಿಟಿ ಕೊಡ್ತೀನಿ. ಇದು ನಾನು ಅಂದ್ಕೊಂಡಿದ್ದಿತ್ತು. ಈ ವರ್ಷ ನಮಗಿದು ಹೊಸ ವರ್ಷ ಅಲ್ವಾ. ಸೊ ಈ ವರ್ಷದಿಂದ ನಾವು ಹಂಗಿರೋಣ ಅಂತ ನಾನು ಹಂಗೆ ಅಂದ್ಕೊಂಡಿದ್ದೆ. ಸೊ ನಾನು ಜಸ್ಟ್ ಅನ್ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ನೀವು ಅಷ್ಟೇ ಯಾರ ಮೇಲೆ ಏನಕ್ಕೂ ಡಿಪೆಂಡ್ ಆಗಬೇಡಿ. ಟ್ರಸ್ಟ್ ಮೀ, ನಿಮ್ಮ ಅಪ್ಪ ಅಮ್ಮ ಬಿಟ್ಟು ಯಾರ ಮೇಲೆ ಏನಕ್ಕೂ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ಬಿಕಾಸ್ ಅನ್ಫಾರ್ಚುನೇಟ್ಲಿ ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಸಿಗೋದು ಹರ್ಟ್. ಅದನ್ನು ಹೇಳ್ತಾ ಇರೋದು. ನೀವು ಸಾಕು, ಓಕೆ, ನಿಮಗೆಲ್ಲ ಕೆಲಸ ನೀವು ಎಲ್ಲ ಕಲ್ತ್ಕೊಳ್ಳಿ, ಎಲ್ಲ ಮಾಡಿ. ಬಟ್ ಇವ್ರು ಬಂದ್ರೆ ಅದು ನಂಗೆ ಆಗುತ್ತೆ, ಅದನ್ನೆಲ್ಲ ಬಿಟ್ಬಿಡಿ. ನಾನು ಅದನ್ನು ಕಲ್ತಿದ್ದೀನಿ. ಸೊ ನಿಮಗೆ ಹೇಳ್ಬೇಕನ್ಸಿದ್ರೆ ಹೇಳಿದೆ. ಸೊ ಯಾಕೈಸ್ ನೆಕ್ಸ್ಟ್ ಪ್ಲ್ಯಾನ್ಸ್ ನಮ್ಮ ಅಮ್ಮಕ್ಕೆ ಸ್ವಲ್ಪ ಹೆಲ್ಪ್ ಮಾಡಬೇಕು. ಆ್ಯಂಡ್ ಸಂಜೆ ನಾವು ಪೂಜೆ ಮಾಡ್ತಾ ಇರೋದು ಆ್ಯಸ್ ವೆಲ್. ನಮ್ಮ ಮಮ್ಮಿ ಪಾಪ ದಾವಣಗೆರೆಯಲ್ಲಿ ಇರೋದಕ್ಕೋಸ್ಕರ ನನಗೂ ಅವ್ರೇನು ಅಷ್ಟು ಹೇಳಿರಲಿಲ್ಲ ಮಾಡೋಕ್ಕೆ. ಅದಕ್ಕೆ ನನಗೂ ಗೊತ್ತಿರಲಿಲ್ಲ. ಅವರೇ ಇವಾಗ ಬಂದು ಅವರೇ ಪ್ಲ್ಯಾನ್ ಚೇಂಜ್ ಆಯಿತು. ಇವಾಗೆಲ್ಲ ಕ್ಲೀನ್ ಮಾಡಿ ಮಾಡ್ತಿದ್ದಾರೆ. ಸೊ ನಾನು ಹೆಲ್ಪ್ ಮಾಡಬೇಕಿದ್ದೆ ಮನೆಯಲ್ಲಿ. ಇವಾಗ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಒಂದು ಪವರ್ ನ್ಯಾಪ್ ತೊಗೊಂಡು ಆಮೇಲೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ನೆಕ್ಸ್ಟ್ ಏನು ಮಾಡ್ತಿದ್ದು ತೋರಿಸ್ತೀನಿ, ಓಕೆನಾ ಗೈಸ್. ಇವಾಗ ಜಸ್ಟ್ ಮನೆಗೆ ಬಂದೆ. ತಿರ್ಗಾ ನಾನು ಮಲ್ಕೊಂಡಿಲ್ಲ. ಅಮ್ಮಮ್ಮ 20 ಸತಿ ಕಳಿಸ್ತಾ ಇರ್ತಾರೆ. ಸೊ ಬಜ್ಜಿ ಮಾಡೋದಕ್ಕೆ ಇದನ್ನು ಮಾಡ್ತಾಯಿದ್ದೀನಿ ಇವಾಗ. ಅದನ್ನೇನೋ ಇದು ಮಾಡ್ಬೇಕಂತ ಕಲಿಸ್ಬೇಕಂತ. ಸೊ ಲೆಟ್ಸ್ ಡೂ. ಏನಂದ್ಲಮ್ಮ ಅವಳು ನಾನು ಕೆಲಸದವ್ರನ್ನ ಬೇರೆಯವ್ರನ್ನ ತಗೊತೀನಿ. ಅದೇ ತಾತ ಅವತ್ತು ಫೋನ್ ಮಾಡಿತ್ತಲ್ಲ, ಅವತ್ತು ಕೆಲಸದವ್ರು ಯಾರೋ ಅವತ್ತು ಹೇಳಿದ್ದು ಇವತ್ತು ಹೇಳಿದಂತ ಆಂಟಿ ಅಲ್ಲ. ಅದು ಹಂಗೆ ಅವಳಿಗೆ ದೊಡ್ಡವ್ರ ವಿಷಯ ಎಲ್ಲ ಬೇಕು ಅವಳಿಗೆ. ಆಂಟಿ ಅವಳು ಏನೋ ಮಾಡ್ತಾವಳೆ. ಏನೇ ಕಾಟ ಕೊಡ್ತಾ ಇದ್ಯಾ? ಯಪ್ಪ ದೇವ್ರೆ. ಪಾಪ ರೋಡಾಗ ಹಿಂಗೆ ಬಂದ. ನಾನು ವ್ಲಾಗಲ್ಲ ಹಾಕ್ತಾ ಇದ್ದೀನಿ, ಎಲ್ಲ ನೋಡ್ಬೇಕು. ಅಮ್ಮ ಎಲ್ಲ ನೋಡಿ ನಂಗೆ ನಾವೇಕಂತ ಬೆಲ್ಲ ಕುಟ್ಬೇಕಾ? ಬೆಲ್ಲ ಯಾಕೆಲ್ಲ ಕುಟ್ತೀನಿ. ಏನ್ ಮಾಡ್ಲಿ ಇವಾಗ? ವರ್ಷ ಗಂಟ ಕಾಯ್ಬೇಕಮ್ಮ. ಅಷ್ಟು ಇಕ್ಕು, ಒಂದ್ಸತಿ ಇಕ್ಕು. ಇಕ್ಕಮ್ಮ. ಇಕ್ಬಿಟ್ರೆ ಫುಲ್ ಕವರ್ ಆಗ್ಬಿಡ್ಬೇಕು. ಓವರ್ ಆಗಿ ಆಡ್ತಾಳ ಹಂಗೆ. ಅತ್ತೆ ಅತ್ತೆ, ನಮ್ಮ ಅತ್ತೆ ಹೆಂಗೆ ಇದೆ ಸೇಮ್. ಅತ್ತೆ ಐಲೈನರ್ ಎತ್ಕೊಂಬ, ಚೆನ್ನಾಗಿ ಇಕ್ತೀನಿ. ಹೋಗಿ ಓಡು ಬಂಗಾರಿ. ಐಲೈನರ್ ಅಲ್ಲಿ ಬಟ್ ಸಕದಾಗ ಕಾಣಿಸ್ತಾ ಇತ್ಲೆ. ಎತ್ಕೊಂಬ ಬೇಗ ಓಡ್ಬಾ. ನನ್ ಚಾರ್ಜರ್ ಎತ್ಕೊಂಬ ಹಂಗೆ. ಓಕೆ, Why isn't it possible? It's just not. Why? ವೆರಿ ಗುಡ್ ಗರ್ಲ್. ಬೇರೆ ಮೇಕಪ್ ಮುಟ್ಟಿದ್ರೆ ಹೊಡಿತೀನಿ. ಗೈಸ್ ಇವಳಿಗೆ ಬಟ್ಟಿಗೆ ಬಿಟ್ಟಿದ್ದೀನಿ ನೋಡು ಹೆಂಗಿದ್ಯಾ. ಬ್ಯೂಟಿಫೈ. ಅವನು ಇಲ್ಲಿಂದ ಎಲ್ಲಿಗೆ ಫೋನ್ ಮಾಡ್ತಾನೆ. ಸರಿ ಗೈಸ್, ಇವಾಗ ಈರುಳ್ಳಿ ಕಟ್ ಮಾಡೋಣ. ನನಗೆ ಫಸ್ಟ್ ಆಫ್ ಆಲ್ ನನಗೆ ಈರುಳ್ಳಿ ಕಟ್ ಮಾಡೋದು ಇಷ್ಟ ಆಗಲ್ಲ. ಬಿಕಾಸ್ ಅದನ್ನು ಕಣ್ಣು ಇರಿಟೇಟ್ ಮಾಡುತ್ತೆ. ಸೊ ಇದನ್ನು ನೀಟಾಗಿ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ. ಇಫ್ ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಈರುಳ್ಳಿನ ಈ ಸಿಪ್ಪೆಲ್ಲ ಬಿಡಿಸ್ಬಿಟ್ಟು ಅದನ್ನು ನೀರಲ್ಲಿ ಇಟ್ಬಿಡಿ ಸ್ವಲ್ಪ ಹೊತ್ತು. ಅವಾಗ ಕಣ್ಣು ಉರಿಯಲ್ಲ ನಿಮಗೆ. ಇಲ್ಲ ಹಾಫ್ ಕಟ್ ಮಾಡಿಬಿಟ್ಟು ಎರಡು ಭಾಗ ಮಾಡಿಟ್ರು ನೀರಲ್ಲಿ ಇನ್ನೂ ಒಳ್ಳೇದು, ಕಣ್ಣು ಉರಿಯಲ್ಲ. ಓಕೆ ಸರಿ ಬನ್ನಿ ಇವಾಗ ಕಟ್ ಮಾಡೋಣ. ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಇದು ಅದು ಹೆಂಗೆ ಮಾಡಿದ್ರು ಕಣ್ಣು ಉರಿತೈತೆ. ಅಟ್ಲೀಸ್ಟ್ ಒಂದು ಲೈಟ್ ಆಗೋನು ಉರಿತೈತೆ. ಅಷ್ಟಿಲ್ಲ ಬಟ್ ಲೈಟಾಗಿ. ಸರಿ ಇವಾಗ ನಾನು ಆಲೂಗಡ್ಡೆ ಪಲ್ಯ ಮಾಡೋಣ ಅನ್ಕೊಂಡಿದ್ದೀನಿ. ಇದು ಬೇಯಿಸಾಕಿಟ್ಟೆ.
ಸೊ ಅದು ಇನ್ನೂ ಪ್ರೆಷರ್ ಹೋಗಿಲ್ಲ, ಇನ್ನೂ ಐತೆ ಪ್ರೆಷರು. ಅದಾದಮೇಲೆ ತೋರಿಸ್ತೀನಿ ಹೆಂಗೆ ಅಂತ. ಇದೇನು ಕುಕಿಂಗ್ ಆಗ್ತಾರಲ್ಲ, ಜಸ್ಟ್ ಗ್ಲಿಮ್ಸ್ ಆಗ್ತೀನಿ. ಓಕೆ ಗೈಸ್, ಇದು 4ನೇ ಸತಿ ಅಂಗಡಿ ಕಳಿಸ್ತಾ ಇರೋದು. ಒಂದು ಸತಿ ಏನು ಹೇಳಲ್ಲಮ್ಮ ನೀನು. ಏನು ಗೊತ್ತಾ, ಇವಾಗ ತಗೊಂಡಿರ್ತೈತೆ ಮತ್ತೆ ತಿರ್ಗಾ ಕಳಿಸ್ತಾ ಇದ್ದ ನನಗೆ. ಏನು ಬೇಕೋ ಇವಾಗಲೇ ತಗೋಬಿಡು, ಸುಮ್ಮನೆ ನನ್ನ ಸೈಟ್ ಇದೇ ಬರ್ತಲ್ಲ ಕ್ಲಾರಿಟಿ, ಫುಲ್ ಲೈಟ್ 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 ಲೈಟ್. ಇದೇನಿದು ಎಲಿಫೆಂಟ್ಸ್ ಫುಡ್ ಅದೇನಾ? ಮತ್ತೇನೋ ಇತ್ತಲ್ತಲ್ಲಮ್ಮ, ಏನೋ ಹೇಳ್ಕೊಡ್ತಾ ಇದ್ದೆ ನನಗೆ, ನಂಗೆ ನೆನಪಿಲ್ಲ. ಹಾಂ ಇದು ಮಮ್ಮಿ, ಇದು ಸಾರಿ ಇದು ಮಮ್ಮಿ, ಏನಿದು ಏನು ಎಲಿಫೆಂಟ್ಸ್ ಫುಡ್ ಅಂತೇನೋ ಹೇಳ್ತಾ ಇದ್ರು ಸುವರ್ಣಗಲ್ಲಿ. ಅದು ಇದಮ್ಮ, ಅದು ಗೆನ್ಸ ಇದು. ಏನಪ್ಪ ನಾಲೆಜ್ ಇರ್ದಿರೋದು ನನಗೆ. ಲೈಸ್ ಇಂಪಾರ್ಟೆಂಟ್ ಇವತ್ತು. ಬಾಳೆ ಎಲೆಲ್ಲೇ ತಿನ್ನಬೇಕು. ನೀನು ಯಾವ್ದನ್ನು ಯುಗಾದಿಗೆ ಮಿಸ್ ಮಾಡಿದ್ದೆ ಬಾಳೆ ಎಲೆಯಲ್ಲಿ ತಿಂದಿರೋದು? ಹಾಂ, 200 ರೂಪಾಯಿ ಅಷ್ಟೇ ತಂದಿದ್ದೆ ಮಮ್ಮಿ. ನಂಗೆ ಗೊತ್ತಿಲ್ಲ, ನಾನು ಫುಲ್ ಪಾಪರ್ ಆಗಿಬಿಟ್ಟಿದ್ದೀನಿ. ಯಾವಾಗ ಹಿಂಗೆ ಇನ್ಸ್ಟಾಗ್ರಾಮನ್ನು ಬೈತಿದ್ದೆ, ಇವಾಗ ಇನ್ಸ್ಟಾಗ್ರಾಮಲ್ಲಿ ನಮ್ಗೆ ಊಟ ಆಗ್ತಾ ಇರೋದು ತಾನೇ? ಹಾಂ ಹಾಂ ಹಾಂ, ಹಂಗೆ ನಾವು ನನ್ನ ಕಡೆ ಯಾವತ್ತೂ ಮಾತಾಡಲ್ಲ. ಸೊ ಫ್ರೆಶ್ ಇದು ತೊಗೊಂಡು ಫ್ರಿಜ್ಜಲ್ಲಿ ಇರ್ಬೇಕು, ಹಂಗೆ ಇಟ್ಟರೆ ಹೆಂಗಾಗತ್ತೆ ಗೊತ್ತಾ? ಅಷ್ಟೇ ತಾನೇ? ಟನ್ ಗೈಸ್. ಹೆಂಗಿಕೊಂಡಿದ್ಯಮ್ಮ ಕ್ಯಾಮ್ರಾ? ಹಿಂದ್ಗಡೆ ಇರೋದು ನಮ್ಮಮ್ಮ ಗೈಸ್, ಅದು ಹೆಂಗಿಕೊಂಡವ್ರು ಅಂತನೂ ಗೊತ್ತಿಲ್ಲ. ಅದು ಏನಮ್ಮ ನೀನು, ಯಪ್ಪ. ತಿರ್ಗಾ ಇನ್ನೊಂದ್ಸತಿ ಮೇಲೆ ಇವಾಗ. ಅದೇ ಅಪ್ಪ ಎಷ್ಟು ಸತಿ ಓಡಾಡಿಸ್ತೀಯ ಗೊತ್ತಾ. ವಾಷಿಂಗ್ ಮಿಷಿನ್ ಅಷ್ಟು ಪೇಷನ್ಸು ನನ್ಗೆ ಯಾರು ಟೇಸ್ಟ್ ಮಾಡಲ್ಲ. 20 ಸತಿ ಡೋರ್ ಹಾಕಿದ್ರು ನೋ ಕೂಡ ಪ್ಲೀಸ್ ಕ್ಲೋಸ್ ದ ಡೋರ್ ಅನ್ನತ್ತೆ. ಯಪ್ಪ ಎನಿವೇಸ್, ಇವಾಗ ಹೋಗಿ ಅಡುಗೆ ಮಾಡೋಣ ಬನ್ನಿ ಗೈಸ್. 4 ಗಂಟೆ ಆಗೋಗ್ಬಿಡ್ತು ನೋಡ್ತಾ ನೋಡ್ತಾ. ನಮ್ಮಮ್ಮಗೆ ಹುಷಾರಿಲ್ಲ ಪಾಪ, ಅದಕ್ಕೆ ಇಲ್ಲಾಂದ್ರೆ ನಾವು ಇಷ್ಟೊಂದು ಎಲ್ಲ ಮಾಡಿ ತಿಂತಾ ಇದ್ರಿ. ಏನೂ ಮಾಡೋಕ್ಕಾಗಲ್ಲ, ನಮಗೆ ಹೆಲ್ತ್ ಅನ್ನೋದೇ ದೇವ್ರ ಭಾಗ್ಯ ಕೊಟ್ಟಿಲ್ಲ. ಈ ವರ್ಷದಿಂದ ಎಲ್ಲ ಚೆನ್ನಾಗಿರ್ತದ ಅಂದ್ಕೊಂಡಿದ್ದೀನಿ ಅಷ್ಟೇ. ನಮ್ಮಮ್ಮ ಇದ್ದಾರಲ್ಲ, ಆಲ್ವೇಸ್ ಫಾರ್ ಎವರ್ ತಿರ್ಗಮ್ಮ. ಸರಿ ಬನ್ನಿ ಟೈಮ್ ಆಗೋಯ್ತು. ಸೊ ಗೈಸ್, ಇವಾಗ ಜಸ್ಟ್ ಪೂಜೆ ಎಲ್ಲ ಮುಗೀತು. 6:30. ಯಪ್ಪ ಇವಾಗ ಆಗೈತೆ. ನಮ್ಮ ಮಮ್ಮಿ ಇವಾಗ ಊಟ ಆಗ್ತಾರೆ. ನಾನು ಮಧ್ಯಾಹ್ನದಿಂದ ಏನಷ್ಟು ಅಂದರೆ ನಮ್ಮ ಅಯ್ಯ ಮನೇಲಿ ತಿಂದಿದ್ದೆ, ಬಟ್ ದಟ್ ವಾಸ್ ಅರೌಂಡ್ ಸಮ್ 11:30 ಏನೋ 12 ಏನೋ ನಾಟ್ ಶೋರ್. 12 ಅಲ್ಲ ಅವಾಗ. ಬಟ್ ನಂಗೆ ಹೊಟ್ಟೆಸ್ತೀನಿ, ಊಟ ತಿನ್ಬೇಕು. ಸರಿ ಬನ್ನಿ. ನೋಡಿ ಗೈಸ್, ನಮ್ಮ ಅಂಕಲ್ ಬಂದಿದ್ದಾರೆ. ಚಿಕ್ಕಪ್ಪ ಹಾಯ್ ಮಾಡು, ವಿಶ್ ಮಾಡು ನಮ್ಮ ಆಡಿಯನ್ಸ್ಗೆ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಬೆಳಗ್ಗೆಯಿಂದ ಆ್ಯಕ್ಚುಲಿ ಯಾರು ಹಿಂಗೆ ವಿಶ್ ಮಾಡಿರಲಿಲ್ಲ ಗೊತ್ತಾ. ಸೊ ಗೈಸ್, ಇದಾಗಿತ್ತು ನಮ್ಮ ಮನೆಯ ಯುಗಾದಿ ಹಬ್ಬ. ಹೋಪ್ಫುಲಿ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವೆಲ್ಲ ಎಂಜಾಯ್ ನಿಮ್ಮ ಮನೇಲಿ ಮಾಡಿದಾರೆ ಅಂತ ಅಂದ್ಕೊಂಡಿದ್ದೀನಿ. ಈ ಯುಗಾದಿ ಹೊಸ ವರ್ಷದಿಂದ ನಿಮಗೂ ಎಲ್ಲ ಒಳ್ಳೆ ಸುದ್ದಿ ಬರಲಿ ಆ್ಯಂಡ್ ಒಳ್ಳೆ ಸಕ್ಸಸ್ ಸಿಗಲಿ, ಒಳ್ಳೆ ಹೆಲ್ತ್ ಇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಇಲ್ಲಿ ಗಂಟ ನಾನು ವ್ಲಾಗ್ ನೋಡಿದ್ದಕ್ಕೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವುದೇ ವ್ಲಾಗ್ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಬೈ.